ಬರ್ತಾರೆ, ನಮಗೂ ಗೊತ್ತು. ಆದ್ರೆ ಇವತ್ತು ಅವ್ರ ಶೋಭನ 1 ಗಂಟೆಲ್ ಮುಹೂರ್ತ ಇನ್ನೂ ಬಂದೇ ಇಲ್ಲ. ಶೋಭನದೇನಿದೆ ಇಂದು ಅಜ್ಜಿ? ಇವತ್ತಲ್ದೆ ಹೋದ್ರೆ ಇನ್ನೊಂದ್ ಮುಹೂರ್ತ ನೋಡಿದ್ರಾಯ್ತು. ಆದಷ್ಟು ಬೇಗ ಅವ್ರು ಬರ್ಬೇಕು ಅಂತ ಕೇಳ್ಕೊಳ್ಳಿ. ಅವ್ರು ಬರ್ಬೇಕು. ಶೋಭನ ಕೂಡ ಇವತ್ತಿನ ಮುಹೂರ್ತದಲ್ಲೇ ನಡಿಬೇಕು. ಪುರೋಹಿತರು ಹೇಳಿದ್ದು ನಿನ್ ಗೊತ್ತಿಲ್ವಾ? ಯಾವುದೇ ಪರಿಸ್ಥಿತಿಲೂ ಆ ಮುಹೂರ್ತದಲ್ಲೇ ನಡಿಬೇಕು ದಶರಥ. ಮೊದ್ಲು ಅವ್ರೆಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಫೋನ್ ಸಿಗ್ಲಿಲ್ಲ ಆದ್ರೆ ಯಾರನ್ನಾರು ಕಳಿಸು. ಹಾಗೆ ಆಗ್ಲಮ್ಮ. ಹೇಳು, ಕೆಲ್ಸ ಆಯ್ತಾ? ಯಾವಾಗ ಮುಗೀತು? ಅಲ್ಲಿ ಫೋನ್ ಸಿಗ್ನಲ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ದೂರ ಬಂದು ಮಾತಾಡ್ತಾ ಇದ್ದೀನಿ. ವೈದೇಹಿ ನಿನ್ನ ನೋಡ್ಲಿಲ್ಲ ತಾನೆ? ಮತ್ತೆ ನೋಡಿದ್ರೆ ಆ ಶಾಂತಾದೇವಿ ವಿಷಯದಲ್ಲಾಯ್ತಲ್ಲ, ಹಾಗೇ ಆಗತ್ತೆ. ಇನ್ಯಾವತ್ಗೂ ಮನೆಗ್ ಬರಕ್ಕಾಗಲ್ಲ. ಹೌದು, ನಿಜಾನೇ ಅಲ್ವಾ? ಈ ವಿಷಯ ಗೊತ್ತಿದ್ದೆ ನನಗೆ ಕಳಿಸಿದ್ಯಾ? ನಾನು ಪರ್ಮನೆಂಟ್ ಆಗಿ ಮನೆಗೆ ಬರಬಾರ್ದು ಅಂತಾನೆ ಹೀಗೆಲ್ಲ ಮಾಡ್ತಾ ಇದೆಯಾ ಅಲ್ವಾ? ಸಾಕ್ ಮಾಡು ನಿನ್ ಪುರಾಣ. ಯಾರನ್ನೂ ನಂಬಕ್ಕಾಗ್ದೆ ಬೇರೆಯವ್ರಿಗೆ ಹೇಳಿದ್ರೆ ಎಲ್ಲಿ ನಮ್ ಬಗ್ಗೆ ಹೇಳ್ಬಿಡ್ತಾರೆ ಅನ್ನೋ ಭಯದಲ್ಲಿ ಅದಕ್ಕೆ ಈ ಕೆಲ್ಸ ನಿನ್ಗೆ ಹೇಳ್ದೆ. ಇಷ್ಟಕ್ಕೂ ಅವಳು ನಿನ್ನ ನೋಡ್ಲಿಲ್ಲ ತಾನೆ? ನಾನು ನೀನು ಅನ್ಕೊಂಡಿರೋ ಅಷ್ಟು ದಡ್ಡ ಏನಲ್ಲ. ನಾನು ಇನ್ವಾಲ್ವ್ ಆಗ್ದೇನೆ ರೌಡಿಗಳನ್ನ ಚೂ ಬಿಟ್ಟಿದ್ದೆ. ಗುಡ್. ವೈದೇಹಿ ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ದೇವಾಂಶ್ ರಾತ್ರಿ ಎಲ್ಲ ಅಲ್ಲೇ ಹುಡುಕಾಡ್ತಿರ್ತಾನೆ. ವೈದೇಹಿನ ರಾತ್ರಿ ಪೂರ್ತಿ ನಿಮ್ಮ ಹತ್ರನೇ ಇಟ್ಕೊಂಡು ಬೆಳಗ್ಗೆ ಅವಳನ್ನ ಬಿಟ್ ಕಳ್ಸು. ಇವತ್ಗೆ ಶೋಭನ ನಿಂತು ಹೋಗುತ್ತೆ. ಮತ್ತೊಂದು ಮುಹೂರ್ತ ಕೊಟ್ರೆ? ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಮುಹೂರ್ತ ಸಿಗ್ಬೇಕಲ್ಲ. ಹೇಳಿದ್ದನ್ನ ಮಾಡು. ಆ ರೌಡಿಗಳನ್ನ ನಂಬೇಡ. ವೈದೇಹಿ ಕಣ್ಣಿಗೆ ಬೀಳ್ದೆ ನೀನೇ ಹತ್ರ ಇದ್ದು ನೋಡ್ಕೊ. ಸರಿ. ಅವ್ರಿಗೇನೋ ಸಮಸ್ಯೆ ಆಗಿರ್ಬೋದು. ಅವ್ರೆಲ್ಲಾದ್ರೂ ಸಿಕ್ಕಾಕೊಂಡಿದಾರ ಅಂತ ಭಯ ಆಗ್ತಾ ಇದೆ. ಅವ್ರನ್ನ ನೀವೇ ಹುಡುಕ್ಬೇಕು. ಸರಿ, ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಅವ್ರು ಹೋಗಿರೋ ಊರಲ್ಲಿ ನನಗೆ ಗೊತ್ತಿರೋರು ಇದಾರಮ್ಮ. ಅವ್ರಿಗೆ ಹೇಳಿದ್ದೀನಿ, ಅವ್ರು ವಿಚಾರಿಸ್ತಾರೆ. ಅವರಿಬ್ರು ಆದಷ್ಟು ಬೇಗ ಮನೆಗೆ ಬಂದ್ರೆ ಒಳ್ಳೇದು. ಶೋಭನದ ಮುಹೂರ್ತ ಮೀರ್ಬಾರ್ದು. ಇನ್ನು ಶೋಭನ ಮುಹೂರ್ತ ಅಂತ್ಯಲ್ಲೇ ಹಳೆ ಮುದುಕಿ. ಅವ್ರು ಹುಡುಕಿ ದೇವಾಂಶನ ಕರ್ಕೊಂಬರ್ತಾರೇನೋ ಹೊರತು ವೈದೇಹಿ ಮಾತ್ರ ಸಿಗಲ್ಲ. ಇವತ್ತು ಶೋಭನ ನಡೆಯೋದಿಲ್ಲ. ಇನ್ನು ಎಷ್ಟು ಹೊತ್ರಿ? ನನ್ನಿಂದ ಆಗ್ತಿಲ್ಲ. ಬರ್ಬೇಕಾದ್ರೆ ಎಷ್ಟು ಬೇಗನೆ ಬಂದ್ವಿ ಅಲ್ವಾ? ಅವಾಗ ಕಾರಲ್ಲಿ ಅಗರಬತ್ತಿ ಬಂದಿದ್ದು. ದೂರ ಗೊತ್ತಾಗಲ್ಲ, ನಡ್ಕೊಂಡು ಹೋದಾಗ್ಲೇ ಗೊತ್ತಾಗೋದು. ಆದ್ರೆ ಹೀಗೆ ಬೆಳ್ದಿಂಗ್ಳಲ್ಲಿ ನಾವಿಬ್ರು ಪಕ್ಕದಲ್ಲಿ ನಡೀತಾ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿದೆ. ಆದ್ರೆ ಇದೇ ತರ ಹೋದ್ರೆ ನಮ್ ಶೋಭನದ ಮುಹೂರ್ತನೇ ಮಿಸ್ ಆಗ್ಬಿಡುತ್ತೆ ಅಲ್ವಾ? ನಿಜಾನೇ. ಹಾಗಾದ್ರೆ ನಡ್ಕೊಂಡಲ್ಲ, ಓಡ್ ಹೋಗ್ಬೇಕು. ಬಾಬಾ ಬಾಬಾ. ಹಲೋ ಮೇಡಮ್, ವೈಶಾಲಿನ ದೇವಾಂಶ್ ಜೊತೆ ಕಳ್ಸ್ಕೊಟ್ವಿ ಮೇಡಮ್. ಅವನಿಗೆ ಯಾವ ಡೌಟು ಬರಲಿಲ್ಲ ಮೇಡಮ್. ಒಳ್ಳೇದು. ಈಗಿಂದೀಗ್ಲೇ ಆ ವೈದೇಹಿನ ಕರ್ಕೊಂಡ್ ಬಂದ್ಬಿಡಿ. ವೈದೇಹಿ ಇಲ್ಲ ಮೇಡಮ್. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ವೈದೇಹಿ ಇಲ್ಲ ಅಂದ್ರೆ ಏನು? ವೈದೇಹಿ ಎಲ್ಲೋ ಹೋದ್ಲು ಅಂತ ವೈಶಾಲಿನ ಕಳ್ಸಿದ್ವಿ ಮೇಡಮ್. ಆಮೇಲೆ ವೈದೇಹಿನ ಫಾಲೋ ಮಾಡಿದ್ವಿ, ಆದ್ರೆ ಅವಳು ನಮ್ಗೆ ಸಿಗ್ಲಿಲ್ಲ. ಮಿಸ್ ಆಗೋದ್ಲು ಅಂತ ಅಷ್ಟು ಸಲೀಸಾಗಿ ಹೇಳ್ತಾ ಇದೆಯಲ್ಲೋ. ಈಗೇನಾದ್ರೂ ಅವಳು ಮನೆಗೆ ಹೋದ್ಲು ಅಂದ್ರೆ ಅಲ್ಲಿ ಆಲ್ರೆಡಿ ವೈಶಾಲಿ ಇರ್ತಾಳೆ.
ಎರಡು ಬಿಟ್ರೆ ಅವ್ರಿಗೆಲ್ಲ ಹೆದರ್ಕೊಂಡು ನಮ್ ಪ್ಲಾನ್ನೆಲ್ಲ ಹೇಳ್ಬಿಡ್ತಾಳೆ. ಅವಳು ಯಾವುದೇ ಕಾರಣಕ್ಕೂ ಮತ್ತೆ ದೇವಾಂಶ್ ಹತ್ರ ಆಗ್ಲಿ ಮನೆಗಾಗ್ಲಿ ಹೋಗ್ಲೇಬಾರ್ದು. ಅವಳನ್ನ ಹೇಗಾದ್ರೂ ಹುಡುಕಿ ಕರ್ಕೊಂಡ್ ಬನ್ನಿ. ಸರಿ ಮೇಡಮ್. ಓಕೆ ಮೇಡಮ್. ವೈದೇಹಿ ಎಲ್ಲಿ ಹೋಗಿರ್ಬೋದು? ಸಿಕ್ಕಾಕೊಂಡ್ರೆ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡತ್ತೆ. ವೈಶಾಲಿನ ಅವರು ಪ್ರಶ್ನೆ ಮಾಡ್ತಾರೆ. ಅವಳೇನಾದ್ರೂ ಹೇಳ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಅಮ್ಮ, ಇನ್ನಲ್ಲಿಂದ ಆಗಲ್ಲಪ್ಪ. ಯಾಕೆ, ಏನಾಯ್ತು ವೈದೇಹಿ? ನನ್ನಿಂದ ನಡೆಯಕ್ಕಾಗಲ್ಲ ರೀ. ಕಾಲೆಲ್ಲ ನೋವ್ತಿದೆ. ನನಗಾಗ್ತಿಲ್ಲ ರೀ, ಆಗಲ್ಲ. ವೈದೇಹಿ, ಇನ್ನು 5 ನಿಮಿಷ ಇಲ್ಲೇ ಹತ್ರದಲ್ಲೇ ಇದೆ. ಪ್ಲೀಸ್ ರೀ. ಪ್ಲೀಸ್ 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 ಬಾ ವೈದೇಹಿ, ಬಾ. ಅಪ್ಪ, ಏ, ಏನಾಯ್ತು ವೈದೇಹಿ? ಹೇ, ಕಾಲು ಹುಡುಕ್ತು ಅನ್ಸತ್ರಿ. ಅಮ್ಮ, ನನ್ನಿಂದ ಆಗಲ್ಲ. ಅಪ್ಪ, ಈಗೇನ್ ಮಾಡೋದು? ಆ ಕಡೆ ಹುಡ್ಕೋ. ಇನ್ನೆಲ್ಲೋ ನಿನಗೆ ಶೋಭನಾ. ಸಿಗ್ನಲ್ ಕೂಡ ಬರ್ತಾ ಇಲ್ಲ ಇಲ್ಲಿ. ಇವಾಗ ಏನ್ ಮಾಡೋದು? ಮನೇಲಿ ಎಲ್ಲರೂ ಎಷ್ಟು ಗಾಬರಿ ಆಗಿದಾರೋ ಏನೋ. ಹೌದು ರೀ. ಇಂದು ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ. ಹೊರಡ್ಬೇಕಾದ್ರೆ ಒತ್ತಿ ಒತ್ತಿ ಹೇಳಿದ್ಲು, ಮುಹೂರ್ತ ಟೈಮಿಗೆ ಬಂದ್ಬಿಡೋ ಮೊಮ್ಮಗನೆ ಅಂತ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಓ ವೈದೇಹಿ,
ಮುಹೂರ್ತ ಟೈಮ್ಗೆ ಶೋಭನ ಮುಗ್ದೋಯ್ತು. ಛೀ ಹೋಗ್ರಿ. ಏನು ಅಂದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಎಲ್ರೂ ಒಂದೊಂದ್ ಕಡೆ ಹುಡ್ಕೋಣ, ಬೇಗ ನಡೀರಿ. ಬೇಡ ಕೌಸಲ್ಯ. ರಂಗ, ಯಜಮಾನ್ರೆ ಗಾಡಿ ತೆಗಿ. ಸರಿ ಯಜಮಾನ್ರೆ. ಯಜಮಾನ್ರೆ, ಅಯ್ಯೋ ಅಲ್ಲಿ ನೋಡಿ ದೇವಂಶಣ್ಣನೇ ಬಂದ್ರು. ಕಂದ ದೇವಾಂಶ್, ವೈದೇಹಿ, ರಾತ್ರಿ ಎಲ್ಲಿಗೆ ಹೊರಟೋಗಿದ್ರಿ? ಎಲ್ಲಿದ್ರಿ? ನಿಮ್ಗೇನು ಆಗಿಲ್ಲ ತಾನೆ? ಏನೂ ಆಗ್ಲಿಲ್ಲಮ್ಮ, ನಾವು ಆರಾಮಾಗೇ ಇದ್ದೀವಿ. ಏನೂ ಆಗಿಲ್ಲ ಅಂದ್ರೆ ರಾತ್ರಿ ಎಲ್ಲ ಯಾಕೆ ಅಲ್ಲೇ ಇದ್ರಿ? ಮನೆಗೆ ಬರ್ಬೇಕಿತ್ತಲ್ವಾ? ಬರ್ಬೇಕಾದ್ರೆ ಗಾಡಿ ಟೈರ್ ಪಂಚರ್ ಆಗೋಯ್ತಪ್ಪ. ಆಮೇಲೆ ಕತ್ಲಾಗೋಯ್ತು. ಆ ಕತ್ಲೆಯಲ್ಲಿ ಇಲ್ಲಿವರೆಗೂ ಹೇಗೆ ಬರಬೇಕು ಗೊತ್ತಾಗದೆ ಇದೇನು, ವೈದೇಹಿನ ಯಾರೋ ಕಿಡ್ನಾಪ್ ಮಾಡಿದ್ರು, ಅವಳನ್ನ ಹುಡುಕ್ತಾ ಇದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ ಅಂತ ಹೇಳದ್ಬಿಟ್ಟು ಬೇರೆ ಏನೋ ಹೇಳಿ ಕವರ್ ಮಾಡ್ತಿದ್ದಾನಲ್ಲ. ನಿಜ ಬಾಯ್ ಬಿಡಿಸ್ಬೇಕು. ಮತ್ತೆ ರಾತ್ರಿ ಎಲ್ಲ ನೀವೆಲ್ಲಿದ್ರಿ? ಅದು ಇದು ಅದು ಇಂದು ಅಜ್ಜಿ ಟೆನ್ಷನ್ ಅಲ್ಲಿ ಕೇಳ್ತಾ ಇದ್ರೆ ನೀನ್ ಸಂಕೋಚ ಪಡ್ತಾ ಇದೆಯಲ್ಲ. ಪಾಪ ಇಂದು ಅಜ್ಜಿ, ನಿಮ್ಮಿಬ್ಬರಿಗೋಸ್ಕರ ಒಳ್ಳೆ ಮುಹೂರ್ತ ಇಡ್ಸಿದ್ರೆ ನಿಮ್ ಇಷ್ಟ ಬಂದಾಗ ವಾಪಸ್ ಬರ್ತೀರಾ? ಮನೇಲಿ ಎಲ್ರೂ ಟೆನ್ಷನ್ ಪಡ್ತಿರ್ತಾರೆ. ಅವ್ರ ಇಷ್ಟಗಳೇನು, ಆಸೆ ಏನು, ಅವ್ರು ಅನ್ಕೊಂಡಿದ್ ಯಾವ್ದು ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಈ ಯಾವ ಯೋಚನೆ ನಿಮಗ್ ಬರ್ಲಿಲ್ವಾ? ಇಂದು ಅಜ್ಜಿ, ನನ್ಗೇನ್ ಅನುಮಾನ ಅಂದ್ರೆ ಇವ್ರಿಗೆ ಶೋಭನ ಇಷ್ಟ ಇಲ್ಲ, ಅದಕ್ಕೆ ಬೇಕು ಅಂತಾನೆ ರಾತ್ರಿ ಮನೆಗ್ ಬಂದಿಲ್ಲ. ಅದಕ್ಕೆ ಆ ಮಾತು ಮಾತ್ರ ಹೇಳಬೇಡಿ. ಅದು ಹಾಗೆ ಹೇಳಿ ದೇವಂಶಣ. ಮೊದಲೇ ಶೋಭನ ಆಗಿಲ್ಲ ಅಂತ ಇವ್ರು ಟೆನ್ಷನ್ ಪಡ್ತಿದ್ರೆ ಇಷ್ಟ ಇಲ್ಲ ಅಂತಿದ್ದಾರೆ. ಇಲ್ಲಿ ಕೇಳಿ ಇಂದು ಅಜ್ಜಿ, ಹಾಲು ಇಷ್ಟಪಡದೇ ಇರೋ ಬೆಕ್ಕು, ಶೋಭನ ಇಷ್ಟಪಡ್ದಲ್ಲೇ ಇರೋ ಗಂಡ ಹೆಂಡತಿ ಈ ಲೋಕದಲ್ಲೇ ಇಲ್ಲ. ಕರೆಕ್ಟ್ ರಂಗ. ಹಾಗಾದ್ರೆ ಮುಹೂರ್ತದ ಟೈಮ್ಗೆ ಮನೆಗ್ ಬರದೆ ಎಲ್ಲಿ ಹೋಗಿದ್ರಿ? ಅದು ಅದು ನೀವು ವೈದೇಹಿನೇ ಕೇಳಿ. ಸುಮ್ಮನೆ ಇರಿ. ಇಲ್ಲಿ ಏನು ಮಾತಾಡಬೇಕು ಅಂತ ನಿಮ್ಗೊಂಚೂರು ಗೊತ್ತಿಲ್ಲ. ಅದನ್ನೆಲ್ಲ ಹೇಳ್ತಾರಾ? ವಾಲಿ ಕಿಡ್ನಾಪ್ ಮಾಡಿದ್ದ ಅಲ್ವಾ? ಹೇಳಿದ್ರೆ ಎಲ್ಲಿ ಟೆನ್ಷನ್ ಮಾಡ್ಕೋತಾರೆ ಅಂತ ಕವರ್ ಅಪ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದು ದೇವಾಂಶ್, ಅವಳು ಹೇಳೋದನ್ನ ಕೇಳಿ ನನಗೂ ಅನುಮಾನ ಬಂತು. ನಿಮ್ಮಿಬ್ರ ಮಧ್ಯೆ ಮತ್ತೇನು ಗಲಾಟೆ ಇಲ್ಲ ತಾನೇ? ಶೋಭನ ಇಷ್ಟ ತಾನೇ? ಇಂದು ಅಜ್ಜಿ, ಇಷ್ಟ ಇಲ್ಲದೆ ಇದ್ರೆ ಅವರೇ ಯಾಕೆ ಕೇಳಿ ಮುಹೂರ್ತ ಇಡ್ಸ್ಕೊತಿದ್ರು? ನೀನ್ ಬಾಯ್ ಮುಚ್ಚೋ. ಇಷ್ಟ ಇದ್ರೆ ರಾತ್ರಿ ಯಾಕೆ ಬರ್ಲಿಲ್ಲ? ಎಲ್ಲಿಗೆ ಹೋಗಿದ್ರಿ? ಉರ್ಮಿಳಾ, ಪಾಪ ಅವ್ರು ಹೇಳೋದಕ್ಕೆ ಸಂಕೋಚ ಪಟ್ಕೋತಾ ಇದ್ದಾರೆ. ಈಗ ಬಿಡು ಸಾಕು.
ಅತ್ತೆ ಪುರೋಹಿತ್ರನ್ನ ಕರೆಸಿ ಮತ್ತೊಂದು ಒಳ್ಳೆ ಮುಹೂರ್ತ ಇಡ್ಸೋಣ. ರಾತ್ರಿ ಇಟ್ಟಿದ್ದು ಒಳ್ಳೆ ಮುಹೂರ್ತನೇ ಕೌಸಲ್ಯ. ಆ ಮುಹೂರ್ತಕ್ಕೆ ಶೋಭನ ಆಗಿದ್ರೆ ದೋಷ ಎಲ್ಲ ಹೋಗ್ತಾ ಇತ್ತು. ಒಳ್ಳೆ ಮಕ್ಕಳನ್ನ ಪಡಿತಾ ಇದ್ರು. ಇಂದು ಸುಮ್ಮನೆ ಮಾತಾಡ್ಬೇಡ. ಆ ಮುಹೂರ್ತ ಏನು ವೇಸ್ಟ್ ಆಗ್ಲಿಲ್ಲ. ಇದಕ್ಕಿನ ಹೆಚ್ಚಿಗೆ ಏನು ಹೇಳಲ್ಲ, ನೀವೇನು ಕೇಳಬೇಡಿ. ನಿಂತ್ಕೊಳ್ಳೋ. ದೇವಾಂಶ್ ದೇವಾಂಶ್ ಏನ್ ಹೇಳ್ತಾ ಇದ್ದಾನ ಅವನು? ದೇವಾಂಶ್ ಏನ್ ಹೇಳ್ದ? ಹೇಳು. ಏನು ಇಲ್ಲ ಬಿಡಿ ಅಜ್ಜಿ. ಹೇಳ್ತೀಯ ಇಲ್ವೋ? ಏನು ಇಲ್ಲ ಇಂದು ಅಜ್ಜಿ. ಹೇಳು ಅಂತಿದ್ದೀನಿ ತಾನೇ, ಹೇಳು. ಈಗ ಹೇಳ್ತೀಯ ಇಲ್ವೋ? ಅಜ್ಜಿ ಅದು ಹಾ ನನ್ನ ಬಂಗಾರದ ಮುದ್ದು. ಅತ್ತೆ ಏನ್ ಹೇಳಿದ್ಲು? ಹೇಳಲಿಲ್ವಾ ದೇವಾಂಶ್? ಮತ್ತೆ ಹೊಸ ಮುಹೂರ್ತ ಇಡೋದು ಬೇಕಾಗಿಲ್ಲ. ಇಲ್ಲಿವರೆಗೂ ಬಂದ್ರೆ ಮುಹೂರ್ತ ಮೀರೋಗುತ್ತೆ ಅಂತ ಅಲ್ಲೇ ಇವರೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ.